भाति श्रीरैतीर्थवान् नौमि न्याय सुधाधिकृज्जय मुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यभारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भरे सत्याभिज्ञकराब्जोत्थान् पञ्चारद्वर्षपूजकान् सत्यप्रमोदतीर्थार्यान् नौविन्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरि ओಂ. ಶ್ರೀಕೃಷ್ಣ ಪರಮಾತ್ಮ ಎಲ್ಲ ದೇವತೆಗಳಿಂದ ವಂದಿತನಾಗಿ ರೈವತ ಪರ್ವತದಲ್ಲಿ ಇದ್ದಾಗ ರಾಜರು ಋಷಿಗಳು ಎಲ್ಲರೂ ಬಂದಿದ್ದಾರೆ. ದುರ್ಯೋಧನಾದಿ ಮೊದಲವರು ಪಾಂಡವರು ಎಲ್ಲರೂ ಬಂದಿದ್ದಾರೆ. ಆಗ ನಾರದರು ಬಂದು ಧನ್ಯೋಸಿ ಆಶ್ಚರ್ಯೋಸಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ದಕ್ಷಿಣಾಭಿಸ್ಸಾಕಂ ಅಂತ ಹೇಳಿದಾಗ ಪ್ರಶ್ನೆನೂ ಗೊತ್ತಾಗಲಿಲ್ಲ, ಉತ್ತರನೂ ಗೊತ್ತಾಗದೇ ಇದ್ದ ಜನರೆಲ್ಲ ರಾಜರುಗಳೆಲ್ಲರೂ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಹೇಳ್ತಾನೆ ನಾರದರೇ ಇದಕ್ಕೆ ಉತ್ತರ ಕೊಡ್ತಾರೆ ನಿಮಗೆಲ್ಲರಿಗೆ ಅಂತ ಹೇಳಿದಾಗ ಆಗ ಯಾರು ಉತ್ತಮರು ಅಂತ ನೋಡಿದಾಗ ಕೂರ್ಮ ಅಂದರೆ ಕರ್ಮಾಭಿಮಾನಿಯಾದ ಪುಷ್ಕರ ಅಲ್ಲಿ ಹೋದಾಗ ಅವನಂತಾನೆ ಧನ್ಯೋಸಿ ಆಶ್ಚರ್ಯೋಸಿ ಅಂತಂದರೆ ಇಲ್ಲ, ನನಗಿಂತ ಉತ್ತಮಳಾದವಳು ಗಂಗಾದೇವಿ ಇದ್ದಾಳೆ, ಅವಳು ಉತ್ತಮಳು. ಅಲ್ಲಿ ಹೋಗಿ ಕೇಳಿದಾಗ ಧನ್ಯಾಸಿ ಆಶ್ಚರ್ಯಾಸಿ ಅವಳಂತಾಳೆ ನನಗಿಂತ ಉತ್ತಮನಾದವನು ವರುಣ. ಅಲ್ಲಿ ಹೋಗಿ ಕೇಳಿದಾಗ ಅವನಂತಾನೆ ನನಗಿಂತ ಉತ್ತಮರಾದವರು ಉಮಾದೇವಿ, ಅವ್ರಿಗಿಂತ ಉತ್ತಮರಾದವರು ಶೇಷ, ಶಿವ, ಗರುಡ, ಅವ್ರಿಗಿಂತ ಉತ್ತಮರಾದವರು ಬ್ರಹ್ಮ, ಬ್ರಹ್ಮನಿಗಿಂತ ಉತ್ತಮಳಾದವಳು ಯಜ್ಞಾಭಿಮಾನಿ ವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ವಿಷ್ಣು ಪತ್ನಿ, ಅವಳಿಗಿಂತ ಉತ್ತಮಳಾದವರು ಇನ್ನು ಯಜ್ಞಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ಪರಮಾತ್ಮನ ತೊಡೆ ಮೇಲೆ ಕೂತಿರ್ತಾಳೆ. ವಿಶೇಷವಾದ ವಿಷ್ಣುವಿನ ಆವೇಶ ಇರ್ತದೆ. ತದತರವಾಯ ದಕ್ಷಿಣಾಭಿಸ್ಸಾಕಂ, ಇಷ್ಟೇ ಅಲ್ಲ ಇನ್ನ ಒಬ್ಬಳು ಇದ್ದಾಳೆ ಲಕ್ಷ್ಮೀದೇವಿ ಅರ್ಧಾಂಗಿನಿ, ನನ್ನ ದೇಹದಲ್ಲಿ ಅರ್ಧ ಭಾಗವನ್ನು ತಾನು ಪಡೆದಿದ್ದಾಳೆ. ವಾಮಭಾಗದಲ್ಲಿ ಅವಳಿದ್ದಾಳೆ, ದಕ್ಷಿಣ ಭಾಗದಲ್ಲಿ ನಾನಿದ್ದೇನೆ. ಹಾಗಾಗಿ ದಕ್ಷಿಣ ಭಾಗದಿಂದ ಇದ್ದವಳು, ಹಾಗಾಗಿ ದಕ್ಷಿಣಾಭಿಸ್ಸಾಕಂ ಅಂಥವಳು. ಮತ್ತು ಯಾರು ಲಕ್ಷ್ಮೀದೇವಿ ಇದ್ದಾಳೋ ಆ ಲಕ್ಷ್ಮೀದೇವಿಗಿಂತಲೂ ನಾನು ಉತ್ತಮಳಾಗಿದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ ಅಂತ ಹೇಳಿ ಆ ಧನ್ಯಾಶ್ಚರ್ಯ ಪರ್ವದ ಸಂದೇಶವನ್ನು ನಾರದರು ಕೃಷ್ಣನಿಗೆ ಪ್ರಶ್ನೆ ಮಾಡಿದಾಗ ಮತ್ತು ಆ ಕೃಷ್ಣ ಏನು ನಾರದರಿಗೆ ಉತ್ತರ ಕೊಟ್ಟಿರುತ್ತಾನೋ ಆ ಉತ್ತರ ಎಲ್ಲ ದೇವತೆಗಳಿಗೆ, ರಾಜರಿಗೆ, ಋಷಿಗಳಿಗೆ ಮತ್ತು ಎಲ್ಲರಿಗೆ ನಾರದರು ಉತ್ತರ ಕೊಡ್ತಾರೆ. ಇಷ್ಟರಲ್ಲಿ ಕುಂತಿದೇವಿಯ ಅಪೇಕ್ಷೆ ನಿನ್ನೆ ನೀವು ಕೇಳಿದ್ದೀರಿ, ಸ್ವಲ್ಪ ಮತ್ತೆ ಆ ಕಥೆ ಟಚ್ ಮಾಡಿ. ಕುಂತಿದೇವಿಗೆ ಅಪೇಕ್ಷೆ, ಕೃಷ್ಣ ನಿನ್ನ ಪರಾಕ್ರಮವನ್ನು ನಾನು ಕೇಳಿದ್ದೇನೆ, ಏನಂತ, ನೀನು ಸರ್ವೋತ್ತಮ, ಎಲ್ಲರನ್ನೂ ಸೋಲಿಸುವ ಸಾಮರ್ಥ್ಯ ಇದ್ದವನು, ಹಾಗಾಗಿ ಆ ಸಾಮರ್ಥ್ಯವನ್ನು ನಾನು ಕಾಣಬೇಕು, ನೋಡಬೇಕು, ಕೇಳಿದ್ದೇನೆ, ನೋಡಬೇಕು ಅಂದಾಗ ಸರಿ ಆಗಲಿ ಅಂತ ಹೇಳಿ ಎಲ್ಲ ಪಾಂಡವರು, ಕೌರವರು, ಭೀಷ್ಮ, ದ್ರೋಣ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ಬಂದಿದ್ದಾರೆ. ಕೃಷ್ಣ ಒಂದೇ ಒಂದು ಬಾಣಿನಿಂದ ಎಲ್ಲರನ್ನು ಸೋಲಿಸಿಬಿಟ್ಟಿದ್ದಾನೆ, ಎಲ್ಲರನ್ನು ಸೋಲಿಸಿದ್ದಾನೆ. ಭೀಮನನ್ನು ಸೋಲಿಸುವುದು ಹೇಗೆ? ಭೀಮ ಯುದ್ಧಕ್ಕೆ ಭೀಮ ಯುದ್ಧಕ್ಕೆ ಬರಲಿಲ್ಲ. ಆದರೆ ಕುಂತಿದೇವಿ ಎಲ್ಲರಿಗಿಂತ ಜಟ್ಟಿಗೆ ಅತ್ಯಂತ ಪರಾಕ್ರಮಿಯಾದವನು ಭೀಮ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ಕುಂತಿದೇವಿ ತಿಳಿದಿದ್ದಾಳೆ ಆ ಭೀಮನಕ್ಕಿಂತ ಕೃಷ್ಣ ಉತ್ತಮನಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಆ ಕೃಷ್ಣ ಹೇಳ್ತಾನೆ, ನೀನು ನನ್ನ ಜೊತೆ ಯುದ್ಧವಾಡುವುದಿಲ್ಲ, ನನ್ನ ದೇವರಂತ ಸರ್ವೋತ್ತಮ ಅಂತ ನೀನು ಭಾವಿಸಿದ್ದಿ,
ತಿಳಿದಿದ್ದಿ, ಆರಾಧನೆ ಮಾಡ್ತಿ, ಸ್ತೋತ್ರ ಮಾಡ್ತಿ, ನನ್ನ ಮೇಲೆ ವಿಶೇಷ ಭಕ್ತಿ ಮಾಡ್ತಿ. ಆದರೆ ಕುಂತಿದೇವಿಯ ಸಂದೇಹವನ್ನು, ಅವಳಿಗೆ ಭಕ್ತಿ ಉದ್ರೇಕಕ್ಕಾಗಿ ನೀನು ಈ ಕೆಲಸ ಮಾಡಬೇಕು. ಏನು? ನಾನು ಯಾವ ರಥದಲ್ಲಿ ಇದ್ದೇನಲ್ಲ ಆ ರಥವನ್ನಲ್ಲ, ರಥದ ಚಕ್ರವನ್ನು ನೀನು ಗಟ್ಟಿಯಾಗಿ ಹಿಡಿ. ನಾನೇನಾದರೂ ರಥವನ್ನು ಮುಂದೆ ಸಾಗಿಸಿಕೊಂಡು ಹೋದೆ ಅಂದರೆ ನಿನಗಿಂತ ಶಕ್ತಿಶಾಲಿ ನಾನು ಅಂತ ಸಮಾಜಕ್ಕೆ ಗೊತ್ತಾಗ್ತದೆ. ನೀನು ನನ್ನ ವಿರುದ್ಧವಾಗಿ ಯುದ್ಧವಾಡಿದ್ದಿ ಅಂತ ಇದರಿಂದ ಏನೂ ಅರ್ಥ ಆಗುವುದಿಲ್ಲ. ಸರಿ, ಆಗಲಿ ಅಂತ ಹೇಳಿದಾಗ ಹಾಗೆ ಮಾಡ್ತಾರೆ ವಾಯುದೇವರು, ಭೀಮಸೇನ ದೇವರು. ಆಗ ಪರಮಾತ್ಮ ಮುಂದೆ ಹೋಗ್ತಾನೆ. ಆವಾಗ ಬಹಳ ಸಂತೋಷವಾಗ್ತದೆ ಕುಂತಿದೇವಿಗೆ. ಇಷ್ಟು ಅದ್ಭುತವಾದ ಪರಾಕ್ರಮಿ ಅಂತ ಕೃಷ್ಣ ಅಂತ ಅರ್ಥ ಮಾಡಿಕೊಂಡಾಗ ಆಗ ನಾರದರು ಅಲ್ಲೇ ಇರ್ತಾರೆ. ದೇವಲೋಕದ ಪಾರಿಜಾತ ಹೂಗಳನ್ನು ತಂದಿರ್ತಾರೆ. ಆ ಹೂಗಳನ್ನು ಕೃಷ್ಣನಿಗೆ ಕೊಡ್ತಾರೆ. ಕೃಷ್ಣನಿಗೆ ಕೊಟ್ಟಾಗ ಕೃಷ್ಣ ರುಕ್ಮಿಣಿ ಸಮೇತನಾಗಿ ಹೋದಾಗ ರುಕ್ಮಿಣಿಗೆ ಆ ಹೂ ಕೊಡ್ತಾನೆ. ಇಷ್ಟು ಕಥೆಯನ್ನು ಕೇಳಿದ್ದೀರಿ. ಆಗ ರುಕ್ಮಿಣಿ ಸತ್ಯಭಾಮಿ ಸಿಟ್ಟಾಗ್ತಾಳೆ. ನನ್ನನ್ನು ಬಿಟ್ಟು ಸತ್ಯಭಾಮೆ ನನ್ನನ್ನು ಬಿಟ್ಟು ಕೇವಲ ರುಕ್ಮಿಣಿಯನ್ನು ಮಾತ್ರ ಕರೆದುಕೊಂಡು ಹೋಗಿದ್ದಾನೆ ಅಂತ ಸಿಟ್ಟಿಗೆ ಬಂದು ತಾನು ಬಹಳಷ್ಟು ಮುಖವನ್ನು ಗಂಟು ಹಾಕಿರ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಯಾಕಿಷ್ಟು ಅಸಮಾಧಾನ ಪಡ್ತಾ ಇದ್ದಿ? ಎಲ್ಲ ನಾಟಕ. ಅದಕ್ಕೆ ಹೇಳ್ತಾರೆ ನೋಡ್ರಿ, ವಿಡಂಬನಾರ್ಥಂ ಸಾಕಂ ರುಕ್ಮಿಣ್ಯ ರಾಜಮಧ್ಯೆ ಪ್ರವೇಶ ತವಾದೃಶೇ ಪುಷ್ಪದಾನಾಚ್ಚ ದೇವೀಂ ಕೋಪಾನನಂ ದರ್ಶಯಂತಿ ಮುವಾಚ ವಿಡಂಬನಾರ್ಥಂ ಕಾಮಿ ಜನಸ್ಯ ಕೃಷ್ಣ. ಆಗ ವಿಡಂಬನಾರ್ಥಂ ದೇವ ಅಂದರೆ ಕೃಷ್ಣ ಪರಮಾತ್ಮ ರುಕ್ಮಿಣಿ ಇವರು ಸಾಮಾನ್ಯ ಗಂಡ ಹೆಂಡತಿ ದಂಪತಿಗಳು ಹೊರತು ಲೋಕೇಶ್ವರನಾದ ಭಗವಂತ, ಎಲ್ಲ ಸ್ತ್ರೀಯರಲ್ಲಿ ಉತ್ತಮಳಾದ ಲಕ್ಷ್ಮೀದೇವಿ ಅಂತ ಭಾವನೆ ಬರಬಾರದು ಅಂತನು ಸಲುವಾಗಿ ಪರಮಾತ್ಮ ಅಂಥ ಜನಕ್ಕೆ ಅವರವ್ರ ಯೋಗ್ಯತೆ, ಅವರ ಯೋಗ್ಯವಾದ ಸ್ಥಾನ ಸಿಗಬೇಕು ಅನ್ನೋ ಸಲುವಾಗಿಯೇ ದೇವರು ತಾನು ಈ ನಾಟಕವನ್ನು ಮಾಡಿ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿದ್ದಾನೆ. ಆಗ ರುಕ್ಮಿಣಿ ಅಷ್ಟೇ ಕರೆದುಕೊಂಡು ಹೋಗಿದ್ದಾನೆ ಕೃಷ್ಣ ಅಂತನೂ ಸಲುವಾಗಿ ಸತ್ಯಭಾಮೆ ಅಸಮಾಧಾನ ಪಟ್ಟಿದ್ದಾಳಲ್ಲ. ಹಾಗಾಗಿ ಆ ಸತ್ಯಭಾಮಿಗೆ ಹೇಳ್ತಾನೆ, ರುಕ್ಮಿಣಿಗೆ ಕೊಟ್ಟದ್ದು ಒಂದು ಹೂವ ಸ್ವಲ್ಪ ಹೂಗಳನ್ನು ಕೊಟ್ಟಿದ್ದೇನೆ, ನೀನು ಇಡೀ ವೃಕ್ಷನೇ ಕೊಡುತ್ತೇನೆ ನಿನಗೆ, ಯಾಕೆ ಕಾಳಜಿ ಮಾಡ್ತೀನಿ ನೀನು? ಕೃಷ್ಣ ಹೇಳ್ತಾನೆ, ಇಡೀ ವೃಕ್ಷವನ್ನೇ ನಾನು ನಿನಗೆ ಕೊಡ್ತೇನೆ. ದಾದಾಸ್ಮ್ಯಹಂ ಪಾರಿಜಾತಂ ತರುಂತೆ ಇತ್ತೇವ ತತ್ರಾಥಾಗಮತ್ವಾಸವೋಪಿ. ಇಡೀ ವೃಕ್ಷವನ್ನೇ ಕೊಡ್ತೇನೆ ನಿನಗೆ, ಯಾಕೆ ಕಾಳಜಿ ಮಾಡ್ತೀನಿ ನಾನು ಅಂತ ಹೇಳಿ ಈ ಎಲ್ಲ ಕೆಲಸ ಮಾಡಲಿಕ್ಕೆ ದೇವರಿಗೆ ಬಿಟ್ಟರೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಆ ದೇವಲೋಕದಲ್ಲಿ ಇದ್ದ ವೃಕ್ಷವನ್ನ ಪರಮಾತ್ಮ ಇಡಿಯಾಗಿ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಬೇಕಾದ್ರೆ ಸುಳ್ಳು ಪ್ರತಿಜ್ಞೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಕೊಡ್ತಾನೆ ಪರಮಾತ್ಮ. ಆಗ ಅಷ್ಟರಲ್ಲೇನೆ ವಾಸವ ಇಂದ್ರ ಬರ್ತಾನೆ. ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ. ಆಗ ಸರ್ವೈ ದೇವೈ ಭೌಮಜಿತೋಪ್ಯಜ ಆದಿತ್ಯಾಸ್ತೇನೆ ವಾಥೌ ಕುಂಡಲಾಭ್ಯಾಮೃತಾಭ್ಯಾಂ. ಆ ಭೌಮ ಏನಿದ್ದಾನಲ್ಲ ನರಕಾಸುರ, ಆ ನರಕಾಸುರದಿಂದ ಎಲ್ಲ ದೇವತೆಗಳು ಪರಾಜಿತರಾಗಿರ್ತಾರೆ, ಇಂದ ಸೋತು ಹೋಗಿರ್ತಾನೆ, ಹಣ್ಣಾಗಿರ್ತಾನೆ. ಮತ್ತು ಅಷ್ಟೇ ಅಲ್ಲ, ನರಕಾಸುರ ದೇವೇಂದ್ರನ ತಾಯಿಯಾದಂತಹ ಅದಿತಿ ದೇವಿಯ ಕುಂಡಲಗಳನ್ನು, ಕಿವಿಯಲ್ಲಿ ಭಾರೀ ಇರ್ತದೆ ಕುಂಡಲಗಳು, ಆ ಕುಂಡಲಗಳನ್ನು ಕದ್ದುಕೊಂಡು ಹೋಗಿಬಿಟ್ಟಿರ್ತಾನೆ. ಹಾಗಾಗಿ ಬಹಳ ನೊಂದುಕೊಂಡು ಕೃಷ್ಣನ ಹತ್ರ ಬಂದು ನಮಸ್ಕಾರ ಮಾಡ್ತಾನೆ. ತದೇವ ಗಮುಹು ಮುನಿಸ್ತೇನ ನುನ್ನ ಬದ್ದರ್ಯಾಸ್ತೆ ಸರ್ವ ಏವಾಶು ಕೃಷ್ಣಂ ಯಯಾಚಿರೇ ಭೌಮವಧಾಯ ನತ್ವಾ ಸ್ತುತ್ವಾ ಸ್ತೋತ್ರೇ ದೇವ ವೇದಿಕೈ ತಾಂತ್ರಿಕೈಶ್ಚ. ಆಗ ಎಲ್ಲ ದೇವತೆಗಳು ಬಂದಿದ್ದಾರೆ ಮತ್ತು ಎಲ್ಲರೂ ಅಶಕ್ತರಾಗಿದ್ದಾರೆ. ಆ ನರಕಾಸುರನ ಪ್ರಭಾವವನ್ನು ಆಗದೇ ಇದ್ದ ಎಲ್ಲ ದೇವತೆಗಳು ಋಷಿಗಳು ಬಂದು ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನಂತ? ಆ ನರಕಾಸುರನ್ನು ಸಂಹಾರಬೇಕು ಸ್ವಾಮಿ ಕೃಷ್ಣ, ಏನಾದರೂ ಮಾಡು. ಇಂದ್ರೇಣ ದೇವೈ ಸಹಿತೋ ಯಾಚಿತೋ ವಿಪ್ರೈಹಿ. ಇಂದ್ರನಿಂದ ಕೂಡಿಕೊಂಡು ಸಕಲ ದೇವತೆಗಳು ಮತ್ತು ಬ್ರಾಹ್ಮಣರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಆಗಿಂದಾಗ ಗರುಡನನ್ನ ಪರಮಾತ್ಮ ನೆನೆಸಿದ್ದಾನೆ. ಗರುಡ ಬಂದಿದ್ದಾನೆ. ಗರುಡಾರೂಢನಾಗಿ ಪರಮಾತ್ಮ ಕೂಡುವಾಗ ಸತ್ಯಭಾಮಿಯನ್ನ ಕರೆದುಕೊಳ್ತಾನೆ. ನೀನು ಅಸಮಾಧಾನ ಪಟ್ಟಿಯಲ್ಲ, ರುಕ್ಮಿಣಿಯನ್ನ ಕರ್ಕೊಂಡು ಹೋಗಿದ್ದಕ್ಕೆ, ಆ ರೈವತ ಪರ್ವತಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ಏನೋ ನಿನಗೆ ನನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ಅಸಮಾಧಾನ ಆಗಿದೆಯಲ್ಲ, ಆಗ ನೀನೇ ಬಾ ಅಂತ. ನರಕಾಸುರನ ವಧಕ್ಕೂ ಸತ್ಯಭಾಮಿಗೆ ಏನೂ ಸಂಬಂಧ ಇಲ್ಲ.
ಅಸಮಾಧಾನ ಪಟ್ಟಿದ್ದಕ್ಕೆ ಆ ಅಸಮಾಧಾನ ಪೂರ್ಣ ಮಾಡಬೇಕು ಅನ್ನೋ ಸಲುವಾಗಿ ಸತ್ಯಭಾಮಿಯನ್ನು ಕೃಷ್ಣ ಗರುಡಾರೂಢನಾಗಿ ತಾನು ಕುಳಿಸಿಕೊಳ್ತಾನೆ. ಅಲ್ಲಿಂದ ಹೋಗ್ತಾರೆ. ಅಲ್ಲಿ ಭೀಮದ್ವಾದಶಿ, ಅಲ್ಲಿ ಎಲ್ಲ ಪೂಜೆಗಳನ್ನು ಮಾಡ್ತಾ ರುದ್ರದೇವರ ವಿಶೇಷವಾಗಿ ಪೂಜೆ ಮಾಡಿ ಅಲ್ಲಿ ನಿತ್ಯೇವಯ ಪ್ರಕೃತಿ ಸ್ವೇಚ್ಛೆಯವ ಜಗತ್ ಶಿಕ್ಷಾರ್ಥಂ, ಜಗತ್ತು ಶಿಕ್ಷಣೆ ಮಾಡಬೇಕು, ಜಗತ್ತು ಹೀಗೆ ಕಲಿಬೇಕು, ನಾವು ಪೂಜೆ ಮಾಡಿದ್ದನ್ನು ನೋಡಿ ಅಂತನೂ ಸಲುವಾಗಿ ಪೂಜೆ ಮಾಡಿ ಅಲ್ಲಿಂದ ಹೊರಡ್ತಾರೆ. ತಯಾಯುಕ್ತೋ ಗರುಡಸ್ಕಂದ ಸಂಸ್ಥಃ ದೂರಾನುಯಾತೋ ವಜ್ರಭೃತಾಪ್ಯನುಜ್ಞಾ ದತ್ವಾ ಮುಷ್ಮಿ ಪ್ರಯೋ ವಾಯುರ್ದುಷ್ಟಾಂ ಆಶಾಂ ಕೃಷ್ಣೋ ಭೌಮವದೇಧತಾತ್ಮ. ಆಗ ಆ ನರಕಾಸುರನ ವಧಕ್ಕಾಗಿ ಪರಮಾತ್ಮ ಹೊರಟಿದ್ದಾನೆ. ಅವನು ನರಕಾಸುರ ಅಂತಂದರೆ ಸಾಮಾನ್ಯನಾದವನಲ್ಲ, ಬ್ರಹ್ಮವರಾದ ಅವಧ್ಯ. ಬ್ರಹ್ಮದೇವರ ವರ ಇದೆ ಅವನಿಗೆ, ನರಕಾಸುರನಿಗೆ ಅವಧ್ಯನಾಗಬೇಕು, ಯಾರಿಂದಲೂ ಸಾಯಬಾರದು ಅಂತ ಹೇಳಿ ಬ್ರಹ್ಮದೇವರ ವರ. ನ ಶಾಸ್ತ್ರಭೃಜ್ಜೀವಸೆ ಇತ್ಯಮುಷ್ಮೈ ದತ್ತೋ ವರೋ ಬ್ರಹ್ಮಣ ತದ್ವದೇವ ತಸ್ಯಾಂ ಆತಾಯಾಂ ತದ್ವದ್ ಅವಧ್ಯತಾ ಚ. ಆಗ ಪ್ರಾಗ್ಜ್ಯೋತಿಷಪುರದಲ್ಲಿ ಇರ್ತಾನೆ. ಪ್ರಾಗ್ಜ್ಯೋತಿಷಪುರದಲ್ಲಿ ಇರ್ತಾನೆ. ಯಾರು? ನರಕಾಸುರ. ಭಾರಿ ವಿಚಿತ್ರವಾದದ್ದು. ಅಲ್ಲಿ ಮೂರು ದುರ್ಗಗಳಿರುತ್ತದೆ. ಏನೇನು? ಗಿರಿದುರ್ಗ, ಜಲದುರ್ಗ, ಪಾಶದುರ್ಗ. ಇಷ್ಟೆಲ್ಲ ದುರ್ಗಗಳಿಂದ ಆ ಪ್ರಾಗ್ಜ್ಯೋತಿಷಪುರ ಭದ್ರವಾಗಿತ್ತು, ಸುರಕ್ಷಿತವಾಗಿತ್ತು. ಹಾಗಾಗಿ ತಸ್ಯಾವಾಹ್ಯೋ ಗಿದುರ್ಗಂ ತದಸ್ತಃ ಪಾನೀಯ ದುರ್ಗಂ ಮೌರವಂ ಪಾಶದುರ್ಗಂ. 3 ದುರ್ಗಗಳು ಮತ್ತು ಅವು 6000 ದುರ್ಗಗಳು, ಭಾರಿ ಘೋರವಾದ ದುರ್ಗಗಳು. ತಸ್ಯಾಪ್ಯಂತಃ ಕ್ಷುರಧಾರೋಪಂ ತತ್ ಪಾಶಾಶ್ಚ ಷಟ್ಸಹಸ್ರಾಸು ಘೋರಾಹ. 6000 ಘೋರಗಳಿಂದ ದುರ್ಗಗಳಿಂದ ಘೋರವಾದ ದುರ್ಗಗಳು. ಆ ದುರ್ಗಗಳು ಅವನು ಬ್ರಹ್ಮದೇವರಿಗೆ ಪೂಜೆ ಮಾಡಿದ್ದಕ್ಕೆ ಅವನಿಗೆ ಅದನ್ನು ಪಡೆದುಕೊಂಡಿದ್ದಾನೆ. ಅಂಥ ದುರ್ಗಗಳನ್ನು ಪರಮಾತ್ಮ ಭೇದಿಸಿ ಮತ್ತೆ ನರಕಾಸುರನ ಪುರಕ್ಕೆ ಪ್ರವೇಶ ಮಾಡುತ್ತಾ ಇದ್ದಾನೆ. ಹಂತುಂ ಕೃಷ್ಣೋ ನರಕಂ ತತ್ರ ಗತ್ವಾ ಗಿರಿಂ ದುರ್ಗಂ ಗದಯಾ ನಿರ್ವಿಭೇದ ವಾಯುವ್ಯಾಸ್ತ್ರೇಣೋದಕಂ ಶೇಷಗಿತ್ವಾ ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್. ಆ ಗಿರಿದುರ್ಗವನ್ನು ಗದಾದಿಂದ ಪ್ರಹಾರ ಮಾಡಿ ಪರಮಾತ್ಮ ಒಡೆದು ಹಾಕಿದ್ದಾನೆ. ಇನ್ನು ವಾಯವ್ಯಾಸ್ತ್ರದಿಂದ ಜಲದುರ್ಗವನ್ನು ಪರಮಾತ್ಮ ಪ್ರಹಾರ ಮಾಡಿ ಅದನ್ನು ಮುಗಿಸಿದ್ದಾನೆ, ಅದನ್ನು ನಾಶ ಮಾಡಿದ್ದಾನೆ. ಖಡ್ಗದಿಂದ ಖಡ್ಗದಿಂದ ಪಾಶದುರ್ಗವನ್ನು ಪರಮಾತ್ಮ ಅದನ್ನು ಹಾಳು ಮಾಡಿದ್ದಾನೆ. ಇಷ್ಟು ಮುಗಿದು ಅಲ್ಲಿ 5 ಜನ ಇದ್ದಾರೆ, 5 ಜನ. ಯಾರು? ಮೂರ, ಪೀಠ, ನಿಕುಂಭ, ಹಯಗ್ರೀವ ಮತ್ತು ಪಂಚಜನ ಅಂತ ಹೇಳಿ ಇವರು 5 ಜನ ಮಹಾಪರಾಕ್ರಮಿಗಳು. ಅವ್ರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಮೂರಾಸುರನ ಸಂಹಾರ ಮಾಡಿದ್ದಕ್ಕೆ ಪರಮಾತ್ಮನಿಗೆ ಮುರಾರಿ ಅಂತ ಹೆಸರು. ಇವರಿಗೆ ಮತ್ತು 7 ಜನ ಮಕ್ಕಳು. ಹಾಗಾಗಿ 35 ಜನ ಮಕ್ಕಳಿದ್ದಾರೆ. ತೇಷಾಂ ಸುತಾಃ ಸಪ್ತೋರು ವೀರ್ಯಾಃ ವರಾತ್ ಅವಧ್ಯ ಗಿರಿಶಸ್ಯ. ರುದ್ರದೇವರ ವರ ಇದೆ ಅವರಿಗೆಲ್ಲ. ಹೇಗೆಲ್ಲ ಕಥೆ ಇವೆ ನೋಡ್ರಿ, ಎಷ್ಟೆಲ್ಲ ಜನ ಇದ್ದಾರೆ. ಆ ನರಕಾಸುರನ ಪಟ್ಟಣ ಎಂಥದ್ದು, ಬ್ರಹ್ಮದೇವರ ವರ, ಅಲ್ಲಿದ್ದವರಿಗೆ ರುದ್ರದೇವರ ವರ. ಅವರೆಲ್ಲ ವಿಚಿತ್ರವಾದ ಶಕ್ತಿ ಸಾಮರ್ಥ್ಯ ಇದ್ದವರು. ಅವ್ರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡ್ತಾ ಹತ್ವಾ 35 ಮಂತ್ರಿಪುತ್ರಗಳನ್ನೆಲ್ಲ ಸಂಹಾರ ಮಾಡಿ 30 ಅಕ್ಷೋಹಿಣಿ ಸೈನ್ಯ ಬಂದಿದೆ. 30 ಅಕ್ಷೋಹಿಣಿ ಸೈನ್ಯ ಬಂದಿದೆ. 30 ಅಕ್ಷೋಹಿಣಿ ಸೈನ್ಯವನ್ನು ಪರಮಾತ್ಮ ಜಗ್ನೇ ಸೇನಾಂ ಗರುಡ ಪಕ್ಷಪಾತೈ. 7 ಅಕ್ಷೋಹಿಣಿ ಸೈನ್ಯವನ್ನು ಕೇವಲ ಗರುಡ ತನ್ನ ರೆಕ್ಕೆಗಳನ್ನು ಬಡದಿದ್ದಕ್ಕೆ ಸತ್ತು ಹೋಗಿವೆಯಂತೆ. 7 ಅಕ್ಷೋಹಿಣಿ ಸೈನ್ಯ ಕೇವಲ ಗರುಡ ತಾನು ರೆಕ್ಕೆ ಬಡದಿದ್ದಕ್ಕೆ ಕೊಂದು ಹಾಕಿದ್ದಾನೆ. ಇನ್ನು ಉಳಿದೆಲ್ಲ ಪರಮಾತ್ಮ ಕೊಂದು ಹಾಕಿದ್ದಾನೆ. ಪಾದಂ ಶೇಷಂ ಕೇಶವ ಸಾಯಕೋಗೈ. ಬಾಣಗಳ
ರಾಶಿಗಳನ್ನು ಬಿಟ್ಟಿದ್ದಾನೆ ಪರಮಾತ್ಮ. ಬಿಟ್ಟು ಅವ್ರನ್ನೆಲ್ಲ ಕೊಂದು ಹಾಕಿದ್ದಾನೆ. ಮತ್ತು ಅಷ್ಟೇ ಅಲ್ಲದೇನೆ ಅಥಾ ಸದಾ ಶುಭೋಮ ಚ್ಯುತಂ ತಂ ಮುಂಚನ್ ಶರಾನ್ ಅಸ್ತ ಸಂಹತ್ರಿತಾಂಧ್ರ ವಿವ್ಯಾಧತಂ ಕೇಶವಸ್ಸಾಯಕೋಗೈ ಭೂಮಿ ಶತಗ್ನಿ ಬ್ರಹ್ಮದತ್ತಾಂ ಉದಾತ್ನಿಂ. ಒಂದು ಶತಗ್ನಿ ಅಂತನೋ ಅಸ್ತ್ರ, ಬ್ರಹ್ಮದೇವರು ಕೊಟ್ಟಂತಹ ಅಸ್ತ್ರ. ಭಾರಿ ವಿಚಿತ್ರ ನೋಡ್ರಿ ಹೇಗಿದೆ. ಬ್ರಹ್ಮದೇವರು ಕೊಟ್ಟಂತಹ ಅಸ್ತ್ರ ಶತಗ್ನಿ. ಆ ಶತಗ್ನಿ ಎಂಬ ಅಸ್ತ್ರವನ್ನ ನರಕಾಸುರನಿಗೆ ಕೊಟ್ಟಿದ್ದಾರೆ ಬ್ರಹ್ಮದೇವರು. ಆ ನರಕಾಸುರನ ಬ್ರಹ್ಮದೇವರು ಕೊಟ್ಟಂತಹ ಅಸ್ತ್ರ ನರಕಾಸುರ ಕೃಷ್ಣನ ಮೇಲೆ ಪ್ರಯೋಗ ಮಾಡುತ್ತಾನೆ. ಕೃಷ್ಣ ಅದನ್ನು ಕುಡಿದು ಬಿಡ್ತಾನೆ, ನುಂಗಿ ಬಿಡ್ತಾನೆ ಅದನ್ನ. ಅಚ್ಛೇದ್ಯ ಅಭೇದ್ಯ, ಕೃಷ್ಣನಿಗೆ ಏನೂ ಸಮಸ್ಯೆ ಇಲ್ಲ, ಛೇದ ಭೇದಾದಿಗಳಿಲ್ಲ. ನಿತ್ಯ ನಿರ್ದುಃಖ ಆನಂದ ಕಲ್ಯಾಣ ರೂಪನಾದ ಭಗವಂತ, ಏನೇನೇನೂ ಸಮಸ್ಯೆ ಇಲ್ಲ ಅವನಿಗೆ. ಆದರೂ ಹೇಳ್ತಾರೆ ಅದಕ್ಕೆ ಶ್ರೀಮದಾಚಾರ್ಯರು, ಅಚ್ಛೇದ್ಯೋ ಭೇದ್ಯೋ ನಿತ್ಯ ಸಂವಿತ್ ಸುಖಾತ್ಮ ನಿತ್ಯಾವ್ಯಯ ಪೂರ್ಣ ಶಕ್ತಿಸ್ಸ ಕೃಷ್ಣ ನಿಗೀರ್ಯ ತಾಂ ದೇವವರ ಶತಗ್ನೀಂ ನಿತ್ಯಾಶಾಂತಃ ಅದರ್ಶಯ ಶಾಂತವಚ್ಚ. ದೇವರಿಗೆ ಏನೂ ಶ್ರಮ ಇಲ್ಲ, ಆದರೂ ಆ ಅಸ್ತ್ರವನ್ನು ನುಂಗಿದ್ದಕ್ಕೆ ಏನೋ ಶ್ರಮವಾಗಿದೆ ಅಂತ ಹೇಳಿ ಕೃಷ್ಣ ತೋರಿಸಿದಂತೆ ಜಗತ್ತಿಗೆ. ಸ್ವಲ್ಪ ಹಣ್ಣಾದಂತೆ ತೋರಿಸಿದಂತೆ, ರಥದಲ್ಲಿ ತಳಗೆ ಕೂತಾಂತೆ. ಇದನ್ನು ನೋಡಿ ಸತ್ಯಭಾಮ ಇರ್ತಾಳಲ್ಲ ಜೊತೆಗೆ, ಸತ್ಯಭಾಮಿ ಎದ್ದು ಶಾರಂಗಧನಸ್ಸವನ್ನ ಹಿಡಿದುಕೊಂಡು ಆ ನರಕಾಸುರನ ಜೊತೆಗೆ ಯುದ್ಧ ಮಾಡ್ತಾಳೆ. ಹೇಗಿದೆ ನೋಡ್ರಿ. ಕೃಷ್ಣ ಎಲ್ಲರಿಗೂ ಚಾನ್ಸ್ ಕೊಡಬೇಕು. ಮತ್ತು ಅಷ್ಟೇ ಅಲ್ಲದೇನೆ ಕೃಷ್ಣ ಹೀಗೆ ಮಾಡಿದ, ಆ ಶತಗ್ನಿ ಧನುಸ್ಸು ಶತಗ್ನಿ ಬಾಣವನ್ನು ಧನುಸ್ಸಿನಲ್ಲಿ ಇಟ್ಟು ಬಿಟ್ಟಾಗ ಅದನ್ನು ಕೊಡದಿದ್ದಕ್ಕೆ ಏನು ಶಕ್ತಿ ಇಲ್ಲದೆ ಇದ್ದಂತೆ ಪರಮಾತ್ಮ ನಾಟಕ ಮಾಡಿದ. ಯಾಕೆಂದರೆ ಬ್ರಹ್ಮದೇವರಿಗೆ ಸಮ್ಮಾನ ಕೊಡಬೇಕು, ಬ್ರಹ್ಮದೇವರಿಗೆ ಮರ್ಯಾದೆ ಕೊಡಬೇಕು ಅಂತನೂ ಸಲುವಾಗಿ ಬ್ರಹ್ಮದೇವರು ಕೊಟ್ಟ ಇದು ಅಸ್ತ್ರದು. ಹಾಗಾಗಿ ಬ್ರಹ್ಮದೇವರಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳಿ ನಾಟಕ ಮಾಡಿದಂತೆ ಪರಮಾತ್ಮ. ತದಾ ದೃಪ್ತಂ ನರಕಂ ವೀಕ್ಷ ದೇವಿ ಬಹೂನ್ ವರಾನ್ ಬ್ರಹ್ಮಣೋನ್ಯೇಷು ಅಮೋಘಾನ್ ಮೋಹಿ ಕೃತಾನ್ ವೀಕ್ಷಿತ ಪರಾತ್ಪರೇಶಃ. ಬ್ರಹ್ಮದೇವರು ವರ ಕೊಡ್ತಾನೆ ಹೋಗ್ತಿರ್ತಾರೆ. ಅವ್ರು ಕೊಟ್ಟ ವರಗಳನ್ನೆಲ್ಲ ನಾನು ಸುಮ್ಮನೆ ಹಾಳು ಮಾಡಿಬಿಡ್ತೇನೆ. ಪಾಪ ಅವ್ರು ವರ್ಷಾನುಗಟ್ಟಲೆ ತಪಸ್ಸು ಮಾಡಿರ್ತಾರೆ, ಬ್ರಹ್ಮದೇವರು ವರ ಕೊಡಬೇಕು, ನಾನು ಹೋಗಿ ಅವ್ರನ್ನ ಕೊಂದ್ಬಿಡಬೇಕು ಅಥವಾ ಅವ್ರನ್ನ ವರ ಇಲ್ಲ ಅಂತ ಮಾಡಿಬಿಡೋದು. ಹೀಗೆ ಮಾಡಿ 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 ಪಾಪ ಬ್ರಹ್ಮದೇವರಿಗೆ ಕಿಮ್ಮತ್ತಿಲ್ಲ ಅಂತ ಆಗ್ಬಿಟ್ಟಿತ್ತು. ಹಾಗಾಗಿ ಬ್ರಹ್ಮದೇವರಿಗೂ ಒಂದು ಗೌರವ ಸಲ್ಲಿಸಬೇಕು ಅಂತ ಹೇಳಿ ಪರಮಾತ್ಮ ಹೀಗೆ ನಾಟಕ ಮಾಡಿದ. ಭವೇತ್ ಕಥಂಚಿತ್ ಬಹುಮಾನೇನ ಯುಕ್ತ ಕೃಷ್ಣೋದರ್ಶತ್ ಶಾಂತವತ್ ಸ್ವಂ. ಶ್ರಮಗೊಂಡಂತೆ ಪರಮಾತ್ಮ ತೋರಿಸಿದವರು. ಓ, ಬ್ರಹ್ಮದೇವರು ಕೊಟ್ಟ ಅಸ್ತ್ರಪ್ಪ, ನರಕಾಸುರ ಬಿಟ್ಟ, ಕೃಷ್ಣನಿಗೂ ಶ್ರಮ ಆಯಿತು ಅಂತ ನಾವು ಅನ್ಬೇಕಲ್ಲ. ಹಾಗಾಗಿ ಪರಮಾತ್ಮ ನಾಟಕ ಮಾಡುವಂತೆ ಮಾಡಿದ, ಬ್ರಹ್ಮದೇವರಿಗೂ ಮಾನ ಕೊಟ್ಟ. ಆಗ ಆ ಸತ್ಯಭಾಮ ಎದ್ದು ಶಾರಂಗಧನುಸ್ಸನ್ನು ಎತ್ತಿ ಚಕಾರತಂ ಯತಮಾನಂ ಚ ಭೌಮಂ ನಿರಾಯುಧಂ, ಅದ್ಭುತವಾದ ಯುದ್ಧವನ್ನು ಆಡ್ತಾಳೆ. ಅವನನ್ನು ಎಲ್ಲ ಆಯುಧ ಭ್ರಷ್ಟನನ್ನಾಗಿ ಮಾಡ್ತಾಳೆ. ನಿಶಕ್ತನಾಗಿ ನಿಂತು ಬಿಡ್ತಾನೆ ಅವನು, ನಿರಾಯುಧನಾಗಿ. ವಿರಥಂ ಚಕಾರ, ರಥ ಇಲ್ಲ ಅಂತ ಮಾಡಿಬಿಡ್ತಾಳೆ. ಅಂಗಾತ ನಿಂತು ಬಿಡ್ತಾನೆ. ಯಾರು? ನರಕಾಸುರ. ಆಲಿಂಗ್ಯ ಕೃಷ್ಣ ಸತ್ಯಭಾಮ ಪುನಶ್ಚ. ಕೃಷ್ಣ ಸಾಕು ಸುಟ್ಟು ಸತ್ಯಭಾಮ ಇಲ್ವಾ ಇಲ್ಲ ಅಂತ ಹೇಳಿ ಕರೆದು ಕೃಷ್ಣ ಸತ್ಯಭಾಮಿಯನ್ನು ಆಲಿಂಗನ ಮಾಡ್ಕೊಂಡ್ಬಿಡ್ತಾನಂತೆ. ಆಲಿಂಗನ ಮಾಡಿಕೊಂಡಿದ್ದಕ್ಕೆ ಶಕ್ತಿ ಬಂದ್ಬಿಡ್ತು ಮತ್ತೆ ಪುನಃ ಕೃಷ್ಣನಿಗೆ. ಕೃಷ್ಣ ಅಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವೆ, ಸೂರ್ಯನನ್ನು ಕೊಟ್ಟು ಕಳಿಸಿರ್ತಾಳೆ. ಈಗ ಆಗ ಅಂತ ಇದ್ದಾನೆ ಕೃಷ್ಣ ಅಂದರೆ ಶ್ರೀನಿವಾಸ, ಹಾಗಾಗಿ ನೀನು ಬರಬೇಕಮ್ಮ ಅಂತಂದದ್ದಕ್ಕೆ ಬಲಗೈ ಎಡಗೈಯನ್ನು ಮತ್ತು ಬ್ರಹ್ಮದೇವರು ರುದ್ರದೇವರ ಮೇಲೆ ಹಾಕಿ ನಿಂತಿರ್ತಾನೆ. ಲಕ್ಷ್ಮೀದೇವಿ ಬಂದು ಹೌದಾ ಇಷ್ಟು ತ್ರಾಸಿದೆ ಅಂತ ಬಂದು ನಮಸ್ಕಾರ ಮಾಡಿ ಎದ್ದು ಕೂಡಲೇ ಲಕ್ಷ್ಮೀದೇವಿಗೆ ಆಲಿಂಗನ ಮಾಡಿಕೊಂಡ ಮೇಲೆ ಹೇಗೆ ಮತ್ತೆ ದಷ್ಟಪುಷ್ಟನಾಗಿ ಏನೋ ಕೃಷ್ಣ ಮತ್ತೆ ಹೀಗೆಲ್ಲ ಆಗಿತ್ತಲ್ಲ, ಅಂದರೆ ಅದು ನೀ ಬರೋಕ್ಕಿಂತ ಮುಂಚೆ ನೀ ಬಂದು ನೀ ಆಲಿಂಗನ ಮಾಡಿಕೊಂಡ ಮೇಲೆ ನನಗೆ ಹೆಚ್ಚಿನ ಎನರ್ಜಿ ಬಂತು, ಶಕ್ತಿ ಬಂತು ನನಗೆ ಅಂತ ಕೃಷ್ಣ ಅಲ್ಲಿ ಹೇಗೆ ನಾಟಕ ಮಾಡಿದ್ನ ಹಾಗೆ ಇಲ್ಲೂ ಕೂಡ ಸತ್ಯಭಾಮಿಯನ್ನು ಆಲಿಂಗನ ಮಾಡಿಕೊಂಡದ್ದಕ್ಕೆ ಮತ್ ಪುನಃ ರಥಾಂತರೇ ಸಂಸ್ಥಿತಂ ಭೌಮಮುಗ್ರಂ ಸುಜಂತಮಸ್ತ್ರಾಣ್ಯರಿಣ ನಿರ್ಗೃತ್ಯ ಸ್ಕಂಧಂ ಮೃತ್ಯೋರ್ಪಾಶಾತ್. ಆಗ ಚಕ್ರದಿಂದ ಪರಮಾತ್ಮ ಅವನನ್ನು ಸಂಹಾರ ಮಾಡಿಬಿಡ್ತಾನೆ.
ಸ ಮಂತ್ರಿಭಿ ಮಂತ್ರಿಪುತ್ರೈ ಸಮೇತೈ ಜಗಾಮ ಕೃಷ್ಣಾಜ್ಞಾಂಧಂ ತಮಶ್ಚ. ಅವ್ರನ್ನೆಲ್ಲ ಯಾವ ಸ್ಥಾನಕ್ಕೆ ಕಳಿಸ್ಬೇಕು ಅವ್ರನ್ನೆಲ್ಲ ಕಳಿಸಿದ್ದಾನೆ. ತದಾವಿಷ್ಟೋ ವಾಯುರಗಾಚ್ಚ ಕೃಷ್ಣಂ ಅಂತಃಪುರಂ ಪ್ರಾವಿಶತ್ ಸತ್ಯೇಯ. ತದಾ ಭೂಮಿ. ಇಷ್ಟಾಗಿದೆ. ನಾವು ಪ್ರಕೃತಿ, ಆಮೇಲೆ ಸತ್ವರಜಸ್ತಮ ಗುಣಗಳು, ಮಹತ್ತತ್ವ, ಅಹಂಕಾರ ತತ್ವ, ವಾಯುತತ್ವ, ಆಕಾಶ ತತ್ವ, ವಾಯು ಕೊನೆ ಪೃಥ್ವಿ ತತ್ವಕ್ಕೆ ಬರ್ತೇವೆ. ಪೃಥ್ವಿ ಅಂದರೆ ಭೂಮಿ. ಆ ಭೂಮಿ ತತ್ವಕ್ಕೆ ಅಭಿಮಾನಿಯಾದಂತಹ ಯಾವ ದೇವಿ ಇದ್ದಾಳಲ್ಲ, ಅವಳು ಈ ನರಕಾಸುರ ಸತ್ತ. ನರಕಾಸುರ ಯಾರು ಅಂತಂದರೆ ವರಾಹ ದೇವರು, ಭೂಮಿ ದೇವಿಯಿಂದ ಹುಟ್ಟಿದಂತಹ ಹುಡುಗ ಅಂದರೆ ಅಸುರ ಅಂದರೆ ನರಕಾಸುರ. ದೇವರ ಮಗ ಅವನು, ಕೃಷ್ಣನ ಮಗನೇ. ಆ ಕೃಷ್ಣನ ಮಗನೇ ಆದ ನರಕಾಸುರನ್ನ ಕೃಷ್ಣ ಸಂಹಾರ ಮಾಡಿದ. ಹಿಂದಿನ ಅವತಾರದಲ್ಲಿ ವರಾಹದೇವರು ಕೃಷ್ಣನ ಅಂದ್ರೆ ಅವತಾರ, ವರಾಹದೇವರ ಮಗನಾದಂತಹ ನರಕಾಸುರನನ್ನ ಕೃಷ್ಣ ಸಂಹಾರ ಮಾಡಿದ್ದಾನೆ. ಆಗ ಆ ನರಕಾಸುರನ ತಾಯಿಯಾದಂತಹ ಭೂಮಿದೇವಿ ಬಂದು ನಮಸ್ಕಾರ ಮಾಡಿ ಕೃಷ್ಣನಿಗೆ ಆ ಅದಿತಿ ದೇವಿಯ ಕುಂಡಲಗಳನ್ನು ಕೊಟ್ಟು ನಮಸ್ಕಾರ ಮಾಡ್ತಾಳಂತೆ. ಕ್ಷಮ ಮಾಡ್ರಿ, ನನ್ನ ಮಗ ಮಾಡಿದಂತಹ ಅಪರಾಧವನ್ನು. ಮೂಲ ಪ್ರಕೃತೇವ ಭೂಮಿಯ ನಿತಾಂತಂ ಆವಿಷ್ಟಾಯ ಸಾಗಮತ್ ಕೃಷ್ಣ ಪಾದೌ ಸಾದಿತ್ಯಾಸ್ತೆ ಕುಂಡಲೆ ಪಾದಯೋ ನಿಧಾಯ ಪೌತ್ರಂ ಭಗದತ್ತ ಸಂಜ್ಞಂ ಸಮರ್ಪಯಾಮಾಸ ತಸ್ಯಾಭಿಷೇಕಂ ಪ್ರಾಗ್ಜ್ಯೋತಿಷೇ ಕರಯಾಮಾಸ ಕೃಷ್ಣ. ಅಂದಾಗ ಸರಿಯಾಗಲಿ ಅಂತ ಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾನೆ. ಸಂಸ್ಥಾಪ್ಯತಂ ಸರ್ವಕಿರಾತ ರಾಜ್ಯೇ ಭುವಾರುತಂ ವೈಶ್ರವಣಾದ್ಬಲೇನ ಶಿವೇನ ದತ್ತಂ. ಅಷ್ಟೇ ಅಲ್ಲದೇನೆ ರುದ್ರದೇವರು ಒಂದು ಸುಪ್ರತೀಕ ಅಂತನ್ನುವ ಶ್ರೇಷ್ಠವಾದ ಆನೆ. ಅಂದರೆ ನರಕಾಸುರ ಯಾರು ಗೊತ್ತಾಯ್ತು ನಮಗೆ. ದೇವರ ಮಗನೇ ಅವನು. ಭೂಮಿದೇವಿ ಮತ್ತು ವರಾಹದೇವರಲ್ಲಿ ಹುಟ್ಟಿದವನು. ಅವನು ಮದೋನ್ಮತ್ತನಾಗಿದ್ದ, ಬಲಿಷ್ಠನಾಗಿದ್ದ, ದುಷ್ಟಕರ್ಮಗಳನ್ನು ಮಾಡ್ತಾ ಇದ್ದ, ಸಜ್ಜನರಿಗೆ ಪೀಡೆ ಕೊಡ್ತಾ ಇದ್ದ, ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದ. ಹಾಗಾಗಿ ದೇವತೆಗಳು, ಸಜ್ಜನರು, ಋಷಿಗಳು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಕೃಷ್ಣ ಅವನನ್ನು ಸಂಹಾರ ಮಾಡಿದ್ದಾನೆ. ಮತ್ತು ಅಲ್ಲಿ ಸುಪ್ರತೀಕ ಅಂತನ್ನುವ ಆನಿ, ಅದು ರುದ್ರದೇವರು ಕುಬೇರನಿಗೆ ಕೊಟ್ಟಿದ್ದರು. ಹಾಗಾಗಿ ಆ ಸುಪ್ರತೀಕ ಆನಿ, ಎಲ್ಲ ಆನಿಗಳಿಗೆ 2 ಹಲ್ಲಿದ್ದರೆ ಈ ಆನಿಗೆ 4 ಹಲ್ಲಿರ್ತದೆ. ಆ ಸುಪ್ರತೀಕ ಎಂಬ ಆನಿಯನ್ನು ಅವನ ಮಗ ಭಗದತ್ತ, ಯಾರ ಮಗ? ನರಕಾಸುರನ ಮಗ. ಆ ನರಕಾಸುರನ ಮಗನಾದ ಭಗದತ್ತನಿಗೆ ಆ ನರಕಾಸುರನ ರಾಜ್ಯದಲ್ಲಿ ಪೀಠವನ್ನು ಕೊಡ್ತಾನೆ, ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಕೃಷ್ಣ, ನೀನು ಇಲ್ಲೇ ಇರು, ನೀ ರಾಜ್ಯವನ್ನು ಆಳು, ತಗೋ, ಈ ಆನೆಯನ್ನು ತೆಗೆದುಕೋ ಅಂತ ಅವನಿಗೆ ಆನೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೇನೆ 6,000 ಆನೆಗಳಿರುತ್ತಾರೆ. 4 ಹಲ್ಲಿನ 6,000 ಆನೆಗಳಿರ್ತದೆ. ಭಾರಿ ಸಂಪತ್ತು. ನರಕಾಸುರ ಅಂದರೆ ಮಹಾಪರಾಕ್ರಮಿ ಅವನು. ನರಕಾಸುರ ಅಂದರೆ ಮಹಾಪರಾಕ್ರಮಿ. ಅವನು ಯಾರಾಜರಿಂದೂ ಸೋತಿಲ್ಲ, ಎಲ್ಲರನ್ನೂ ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ. ಅಂಥ ವಿಚಿತ್ರವಾದ. ನಾವು ಬಕಾಸುರನ ಹೊತ್ತಿಗೆ ಕೇಳಿದ್ದೇವೆ. ಬಕಾಸುರ, ನರಕಾಸುರ ಮತ್ತು ಜರಾಸಂಧನಿಗೂ ಮತ್ತು ನರಕಾಸುರನಿಗೂ ವಶನಾಗದೇ ಇದ್ದ ಮಹಾಪರಾಕ್ರಮಿ ಯಾರು? ಬಕಾಸುರ ಅಂತ ನಾವು ಕೇಳಿವಿ ಹಿಂದೆ 19ನೇ ಅಧ್ಯಾಯದಲ್ಲಿ. ಅಂದರೆ ಆಗಿನ ಕಾಲದಲ್ಲಿ ನರಕಾಸುರ, ಜರಾಸಂಧ ಅಂದರೆ ಮಹಾಪರಾಕ್ರಮಿಗಳು. ಅಂಥ ನರಕಾಸುರ ಎಲ್ಲ ರಾಜರ ಕಡೆಯಿಂದ ಹೋಗಿ ಯುದ್ಧ ಮಾಡಿ ಸಂಪತ್ತು ಭಯಾನಕ ರಾಶಿ. ಅವೊಂದು ವಿಚಿತ್ರ ಸ್ವಭಾವ ಏನಂದರೆ, ಯಾವುದೇ ಜಗತ್ತಿನಲ್ಲಿ ಅಪರೂಪವಾದ ವಸ್ತುಗಳಿವೆ ಅಂತಂದರೆ ಆ ಎಲ್ಲ ಅಪರೂಪ ವಸ್ತುಗಳು ನನ್ನಲ್ಲೇ ಇರಬೇಕು, ಬೇರೆಯವರಲ್ಲಿ ಇರಬಾರ್ದು ಅಂತ ಒಂದೇನೋ ಹುಚ್ಚು. ಹಾಗಾಗಿ ಎಲ್ಲ ಅಪರೂಪ ವಸ್ತುಗಳನ್ನು ಸರಿನೇ ಸರಿ, ಇನ್ನು ಉಳಿದೆಲ್ಲ ವಸ್ತುಗಳನ್ನೂ ತಾನು ಅವರಿಂದ ಗೆದ್ದು ತಂದಿದ್ದ. ಇಷ್ಟು ಪರಾಕ್ರಮಿ ಅವನು. ವಿಚಿತ್ರ ಏನಂದರೆ, ಆ 6,000 ಆನೆಗಳಿವೆಯಲ್ಲ, 4 ಹಲ್ಲಿನ ಆನೆಗಳು, ಆ 6,000 ಆನೆಗಳ ಮೇಲೆ ಶತದ್ವಯಂ ಯೋಜನಾನಾಂ ಸಮೃದ್ಧಂ ಹೇಮರತ್ನೋಚ್ಚರಾಶಿ. ಎಲ್ಲ ರಾಜರುಗಳನ್ನು ಸೋಲಿಸಿ ನರಾಧಮಾನ್
ನರಾಧಿಪಾನ್ ದೇವಗಂಧರ್ವನಾಗಾನ್ ಜಿತ್ವಾನೀತಂ. ಎಲ್ಲ ರಾಜರುಗಳಿಂದ, ದೇವತೆಗಳಿಂದ, ಗಂಧರ್ವರಿಂದ, ನಾಗದಿಂದ ಏನು ಹಣವನ್ನು ಗೆದ್ದು ತಂದಿದ್ದ. ಎಷ್ಟು ಹಣ ಇತ್ತು ಗೊತ್ತಾ? ಅದು 200 ಯೋಜನದಷ್ಟು ದೊಡ್ಡದಾದ ರಾಶಿ, ಬಂಗಾರದ ರಾಶಿ ಇತ್ತಂತೆ. 200 ಯೋಜನ ಬಂಗಾರದ ರಾಶಿ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಎಲ್ಲ ಬಂಗಾರವನ್ನು ಈ 6000 ಆನೆಗಳ ಮೇಲೆ ಏರಿಸಿ ಮತ್ತೆ ಕೃಷ್ಣ ತನ್ನ ದ್ವಾರಕ ಕಳಿಸಿದ್ದಾನೆ. ಹೋಗು ನಡ್ರಿ ಅಂತ. ನರಾಧಿಪಾನ್ ದೇವಗಂಧರ್ವನಾಗಾನ್ ಜಿತ್ವಾನೀತಂ ಹೇಮರತ್ನೋಚ್ಚ ರಾಶಿಂ ಶತದ್ವಯಂ ಯೋಜನಾನಾಂ ಸಮೃದ್ಧಂ ಸಮಂತತಃ ಪ್ರಾಹಿಣ ಸ್ವಾಂ ಪುರಿಂ ಸಹ. ಕೃಷ್ಣ ದ್ವಾರಕೆ ಕಳಿಸಿದ್ದಾನೆ. ಕಳಿಸಿ ಆಗ ಅಲ್ಲಿ ನೋಡ್ತಾನೆ, ಅನೇಕ ರಾಜರುಗಳನ್ನು ಹಿಡಿದು ಹಾಕಿದ್ದಾನೆ ಕಾರಾಗೃಹದಲ್ಲಿ, ಅವ್ರನ್ನೂ ಬಿಡಿಸ್ತಾನೆ. ಅಷ್ಟೇ ಅಲ್ಲದೆ 16,100 ಜನ ಸ್ತ್ರೀಯರಿದ್ದಾರೆ ಅವನ ಕಾರಾಗೃಹದಲ್ಲಿ. ನರಕಾಸುರನ ಕಾರಾಗೃಹದಲ್ಲಿ ಅಷ್ಟು ಜನ ಇದ್ದಾರೆ. ತತ್ರ ಪಶ್ಯತ್ ಕನ್ಯಕಾ ಭೂಮಿಪಾನಾಂ ಭೌಮಾನೀತಃ ಸಮರೇತಾನ್ ವಿಜಿತ್ಯ. ಎಲ್ಲ ಕಡೆ ಹೋಗೋದು, ಸಮರ, ಯುದ್ಧವನ್ನು ಆಡೋದು, ಯುದ್ಧದಲ್ಲಿ ಗೆಲ್ಲೋದು, ಗೆದ್ದಾಗ ಈ ಸ್ತ್ರೀಯರನ್ನು ಕರೆದುಕೊಂಡು ಬರೋದು. ಹೀಗೆಲ್ಲ ಮಾಡ್ತಾ ಇದ್ದ. ಎಷ್ಟು ಸ್ತ್ರೀಯರವರು? 16,000 ಸಹಸ್ರಾಣಿ ಶತಂಚ ರೂಪಶೀಲೋದಾರ ಅಕ್ಷತಾ ಸತ್ವ್ರತಸ್ಥ. ಅವ್ರನ್ನೆಲ್ಲ ಪರಮಾತ್ಮ ಮದುವೆ ಮಾಡಿಕೊಂಡಿದ್ದಾನೆ. ಏನಿದು? ಎಲ್ಲೋ ನರಕಾಸುರ ರಾಕ್ಷಸ, ಆ ರಾಕ್ಷಸನ ಪಟ್ಟಣದಲ್ಲಿ ಇದ್ದ ಈ 16,100 ಜನ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳನ್ನು ಕೃಷ್ಣ ಮದುವೆ ಮಾಡಿಕೊಂಡಿದ್ದಾನೆ. ಇವನಿಗೆ ತಲೆ ಸರಿ ಇಲ್ವಾ? ಹೇಗೆ ಮಾಡಿಕೊಂಡ್ರೆ ಹೀಗೆ? ಆ ನರಕಾಸುರನಿಂದ ಅವರು ವಂಚಿತರಾಗಿರೋದಿಲ್ವಾ ಅಂತಂದರೆ ಇಲ್ಲ. ಅವ್ರ ಚರಿತ್ರೆಯನ್ನು ಹೇಳ್ತಾ, ಅವ್ರು ಯಾರು ಗೊತ್ತಾ? ಶೀಲೋದಾರ ಭಾರೀ ರೂಪವಂತರು, ತಮ್ಮ ಶೀಲೆಯನ್ನು ಕಳೆದುಕೊಂಡಿಲ್ಲ. ನರಕಾಸುರನ ಇದ್ದ ಕ್ಷತರಾಗಿಲ್ಲವರು. ನರಕಾಸುರ ಒಮ್ಮೆಯೂ ಅವರಿಗೆ ಮುಟ್ಟಿಲ್ಲಂತೆ. ಮತ್ತು ಸದ್ವ್ರತಸ್ಥಾಹ, ಕೃಷ್ಣನೇ ನಮಗೆ ಗಂಡನಾಗಿ ಸಿಗಬೇಕು ಅಂತ ವ್ರತ ಮಾಡುವಂಥವರು, ಅಂಥ ಉತ್ತಮ ಸ್ತ್ರೀಯರವರು. ಇವರು ಯಾರಿವರು? 16,100 ಜನ ಯಾರು? ಇಂಥ ರೂಪವಂತರು, ಗುಣವಂತರು, ಶೀಲವಂತರು, ಭಗವಂತರನ್ನೇ ಆರಾಧನೆ ಮಾಡೋರು ಯಾರು ಇವರು? 16,000 ಜನ ಅಂತಂದರೆ ಅಗ್ನಿದೇವರ ಮಕ್ಕಳು. ಇವರೆಲ್ಲ ಸ್ತ್ರೀಯರು, ಮೊದಲಿಗೆ ಪುರುಷರಿದ್ದರಂತೆ. ನಮಗೆಲ್ಲ ಗೊತ್ತಿರಬೇಕು, ಕೃಷ್ಣ 16,100 ಜನ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದ. ಅವರು ಯಾರು? ಅವ್ರು ಎಂಥವರು? ಯಾರ ಮಕ್ಕಳು? ನಮಗೆ ಗೊತ್ತಿರಬೇಕು. ಶ್ರೀಮದಾಚಾರ್ಯ ತಿಳಿಸ್ಕೊಡ್ತಾರೆ. ಅಗ್ನಿದೇವರ ಮಕ್ಕಳಾಗಿದ್ದರು. ಪುತ್ರಾಹ ಅಗ್ನೇ ಕಾಶ್ಚಿತ್ ತತ್ರಾಸಾನ್ ದೇವಗಂಧರ್ವ ಕನ್ಯಾಸ್ತಾಸಾಂ ಪ್ರಧಾನ ತ್ವಷ್ಟು ಪುತ್ರಿ ಕರೇಶು. ಅವರು ಗಂಧರ್ವ ಕನ್ಯಕರಾಗಿದ್ದಾರೆ ಮತ್ತು ತ್ವಷ್ಟು ಪುತ್ರಿಯಾಗಿದ್ದಾರೆ. ಮತ್ತು ಇವರೆಲ್ಲರೂ ಪುತ್ರಾಹ ಅಗ್ನೇ ಪೂರ್ವ ಮಾಸಾಂಸ್ಥತೆ ಸ್ಥಿತ್ವಪ್ರಾಪ್ತೈ. ಅವರ ಅಗ್ನಿದೇವರ ಮಕ್ಕಳು ಸ್ತ್ರೀತ್ವವನ್ನು ಹೊಂದಿದ್ದಾರೆ. ಹೊಂದಿ ಚಕ್ರು ಉಗ್ರಂ ತಪಶ್ಚ, ಉಗ್ರವಾದ ತಪಸ್ಸನ್ನು ಮಾಡಿದ್ದಾರೆ. ಯಾಕೆ ಗೊತ್ತಾ? ಪರಮಾತ್ಮ ನಮ್ಮನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಹೇಳಿ ವಾಯುದೇವರು ಅವರಿಗೆ ವರ ಕೊಡ್ತಾರೆ. ನೀವು ತಪಸ್ಸು ಮಾಡ್ರಿ. ಭಾರ್ಯಾತ್ವಾರ್ಥೈ ವಾಸುದೇವಸ್ಯ ಯೋಷಿತ್ ತನುಂ ತಾಸಾಂ ಇಚ್ಛತೀನಾಂ ಸಮೀರಃ. ಗಂಡಿದ್ದವರು ದೇವರು ನಮಗೆ ಸಿಗಬೇಕು, ದೇವರು ನಮ್ಮ ಜೊತೆಗೆ ಮದುವೆ ಮಾಡಿಕೊಳ್ಳಬೇಕು ಅಂತ ಹೇಳಿ ತಪಸ್ಸನ್ನು ಮಾಡಿದ್ದಾರೆ. ವಾಯುದೇವರು ತಪಸ್ಸು ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಗ್ನಿಪುತ್ರರು ಸ್ತ್ರೀಯರಾಗಿ ತಪಸ್ಸು ಮಾಡಿ ಅಪ್ಸರಾ ಸ್ತ್ರೀಯತ್ವವನ್ನು ಪಡೆದಿದ್ದಾರೆ. ನೋಡ್ರಿ, ಆದಾತ್ವರಂ ತಪಸ ಆರಾಧಿತಃ ಸಹ ಸ್ತ್ರೀಭೂತಾ ತೇ ಬದರೀಂ ಸಂಪ್ರಜಗ್ಮು. ಅವರು ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ಕೆಲವರು ದೇವತಾಲೋಕಕ್ಕೆ ಹೋಗಿದ್ದಾರೆ. ಅಲ್ಲಲ್ಲಿದ್ದ ದೇವತಾಲೋಕದಲ್ಲಿ ಇಲ್ಲಿದ್ದ ಈ ಉತ್ತಮ ಸ್ತ್ರೀಯರು, ಅಗ್ನಿದೇವರ ಮಕ್ಕಳಾದಂತಹ ಪುರುಷರು ತಪಸ್ಸು ಮಾಡಿ ಸ್ತ್ರೀತ್ವವನ್ನು ಪಡೆದು ಬ್ರಹ್ಮದೇವರ ವಾಯುದೇವರ ಅನುಗ್ರಹವನ್ನು ಪಡೆದವರು, ಕೃಷ್ಣನನ್ನು ಪಡಿಬೇಕು ಅಂತ ಉದ್ದೇಶದಿಂದ ತಪಸ್ಸು ಮಾಡಿದವರು, ಉತ್ತಮ
ಸ್ತ್ರೀಯರು ಇವ್ರನ್ನೆಲ್ಲ ನಾರಾಯಣಂ ತತ್ರ ಶುಶ್ರೂಷಮಾಣ ಪ್ರಾಪ್ಸಾಪ್ಸರತ್ವಂ ಅಪ್ಸರಾ ಸ್ತ್ರೀತ್ವ ಅಸ್ತಿತ್ವವನ್ನು ಪಡೆದಿದ್ದಾರೆ, ಅಪ್ಸರಾ ಸ್ತ್ರೀಯರಾಗಿದ್ದಾರೆ. ಕೆಲವರು ರಾಜಕುಲದಲ್ಲಿ ಹುಟ್ಟಿದ್ದಾರೆ, ಕೆಲವರು ಸ್ವರ್ಗದಲ್ಲಿ ಇದ್ದಾರೆ. ರಾಜಕುಲದಲ್ಲಿ ಇದ್ದವರು, ಸ್ವರ್ಗದಲ್ಲಿ ಇದ್ದವರು ಇವರೆಲ್ಲರೂ ಕೂಡಿ ಇವರೆಲ್ಲರೂ ಅಲ್ಲಲ್ಲಿ ಇದ್ದಾಗ ಈ ನರಕಾಸುರ ಅಲ್ಲಲ್ಲಿ ಹೋಗಿ ಅವರನ್ನ ಅಪಹಾರ ಮಾಡಿಕೊಂಡು ಬಂದು ತನ್ನ ಕಾರಾಗೃಹದಲ್ಲಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಅಂಥವರು ಇವರು ಸಾಮಾನ್ಯರಾದವರಲ್ಲ, ಅಂಥವರು ಅಗ್ನಿದೇವರ ಮಕ್ಕಳು, ತಪಸ್ಸು ಮಾಡಿ ಹೆಣ್ಣು ಆಗಿದ್ದಾರೆ. ಇನ್ನು ವಾಯುದೇವರ ಅನುಗ್ರಹ ಪಡೆದು ಉತ್ತಮ ಸ್ತ್ರೀ ಅಪ್ಸರಾನ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ಅಪ್ಸರಾ ಸ್ತ್ರೀಯತ್ವವನ್ನು ಪಡೆದಿದ್ದಾರೆ. ರಾಜರ ಮಕ್ಕಳಾಗಿ ಹುಟ್ಟಿದ್ದಾರೆ, ಸ್ವರ್ಗದಲ್ಲಿ ಇದ್ದಾರೆ. ಹೀಗೆಲ್ಲ ಮಾಡಿದಾಗ ಅಲ್ಲಲ್ಲಿ ಹೋದಾಗ ಇವರು ರೂಪ ಶೀಲ ಗುಣಗಳನ್ನು ಕಂಡು ಉತ್ತಮರಿದ್ದಾರೆ, ಉತ್ತಮ ವಸ್ತುಗಳನ್ನಲ್ಲಿ ಇರಬೇಕು ಅಂತ ಹೇಳಿ ಅಪಹಾರ ಮಾಡಿಕೊಂಡು ಬಂದಂತಹ ನರಕಾಸುರ. ಆ ನರಕಾಸುರ ಮನೆಯಲ್ಲಿ, ರಾಜ್ಯದಲ್ಲಿ, ಕಾರಾಗೃಹದಲ್ಲಿ ಇದ್ದ 16,100 ಜನರನ್ನ ಕೃಷ್ಣ ಮದುವೆ ಮಾಡಿಕೊಂಡಿದ್ದಾನೆ ಹೊರತು ಬೇರೆಯವರಲ್ಲಿ ಇವರು ಅರ್ಥ ಮಾಡಿಕೊಳ್ಳ್ರಿ ಅಂತ ನಾರಾಯಣಂ ತತ್ರ ಶುಶ್ರೂಷಮಾಣ. ಇನ್ನು ಆಜಾನ ದೇವೈಹಿ ಇವರೆಲ್ಲ ಆಜಾನ ದೇವತೆಗಳಿಗೆ ಸಮಾನರಾದವರು ಅಂತ ಹೇಳ್ತಾರೆ. ಆಜಾನ ದೇವತೆಗಳಿಗೆ ಸಮಾನರಾದವರು. ಆಜಾನ ದೇವೈ ಸರ್ವಗುಣೈ ಸಮಸ್ತಾ ಸ್ವಭಾವತೋ ಇತೀಂದ್ರಿಯ ಆವೇಶತೋತಃ ಗುಣಾಧಿಕಾಸ್ತಾ ಶಿಬಿಕಾಸು. ಇವ್ರನ್ನೆಲ್ಲ ಕೃಷ್ಣ ಏನು ಮಾಡಿದ್ದಾನೆ ಗೊತ್ತಾ? ಏನು ಮಾಡಿದ್ದಾನಂದರೆ ಪಲ್ಲಕ್ಕಿಯಲ್ಲಿ ಕೂಡಿಸಿ ಇವ್ರನ್ನೆಲ್ಲ ಮತ್ತೆ ತನ್ನ ದ್ವಾರಕಾಗೆ ಕಳಿಸಿದ್ದಾನೆ. ಆಜಾನ ದೇವೈ ಸರ್ವಗುಣೈ ಸಮಸ್ತ ಸ್ವಭಾವತೋಥೇಂದ್ರಿಯ ಆವೇಶತೋತಃ ಗುಣಾಧಿಕಾಸ್ತಾ ಶಿಬಿಕಾಸು ಕೃಷ್ಣ ಆರೋಪಯಿತ್ವಾ ಪ್ರಾಯಿಣೋ ದ್ವಾರವತ್ಯೈ. ಹೀಗೆ ಪರಮಾತ್ಮ ಅವರಿಗೆಲ್ಲ ಅನುಗ್ರಹ ಮಾಡಿ ನರಕಾಸುರನನ್ನು ಸಂಹಾರಕ್ಕಾಗಿ ದೇವತೆಗಳಿಂದ ಪ್ರಾರ್ಥಿತನಾದ ಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿ ಅನಂತರದಲ್ಲಿ ನರಕಾಸುರನಲ್ಲಿ ಇದ್ದಂತಹ ಅಪರೂಪ ವಸ್ತುಗಳು, ಅವನು ಸಂಪಾದನೆ ಮಾಡಿದಂತಹ ಏನೇನು ಆಸ್ತಿಪಾಸ್ತಿಗಳಿದ್ವೋ ಅದನ್ನೆಲ್ಲ ಕೃಷ್ಣ ದ್ವಾರಕೆಗೆ ತಗೊಂಡು ಹೋದ. 16,100 ಜನರನ್ನು ಮದುವೆ ಮಾಡಿಕೊಂಡ. ಇದ್ದ ಅನೇಕ ರಾಜರುಗಳನ್ನು ಬಿಡುಗಡೆ ಮಾಡಿದ್ದಾನೆ. ಮತ್ತು ಈ ಎಲ್ಲ ಸಮಯದಲ್ಲಿ ಸತ್ಯಭಾಮ ಜೊತೆಗೆ ಇದ್ದಾಳೆ. ಅನಂತರದಲ್ಲಿ ಕೃಷ್ಣ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗಿ ಮತ್ತು ತನ್ನ ತಾಯಿಯಾದ ಉಪೇಂದ್ರ, ಇವನು ಇಂದ್ರನ ತಮ್ಮ ಕೃಷ್ಣ, ಹಾಗಾಗಿ ತನ್ನ ತಾಯಿಯಾದ ಅದಿತಿ ದೇವಿಗೆ ಆ ನರಕಾಸುರ ಅಪಹಾರ ಮಾಡಿದ ಕುಂಡಲಗಳನ್ನು ಕೊಡ್ತಾನೆ. ಆ ಕಥೆಯನ್ನು ಮತ್ತೆ ನಾಳೆ ಕೇಳೋಣ. ಇವತ್ತಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.